ಕೇಸ್ ಮುಚ್ಚಿ ಹಾಕಲು ಲಕ್ಷ ಲಕ್ಷ ಲಂಚ ಕೇಳಿದ್ರ ಇನ್ಸ್ಪೆಕ್ಟರ್. ಮುಖ್ಯಮಂತ್ರಿ ಪದಕ ಪಡೆದ ಖಾಕಿ ವಿರುದ್ಧವೇ ಗಂಭೀರವಾದಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ಕೇಸ್ ಮುಚ್ಚಿ ಹಾಕಲು ಲಕ್ಷ ಲಕ್ಷ ಲಂಚ ಕೇಳಿದ್ರ ಇನ್ಸ್ಪೆಕ್ಟರ್. ಮುಖ್ಯಮಂತ್ರಿ ಪದಕ ಪಡೆದ ಪೊಲೀಸ್ ವಿರುದ್ಧವೇ ಈಗ ಗಂಭೀರ ಆರೋಪ ಕೇಳಿ ಬಂದಿದೆ. ಮಂಗಳೂರು ಮಹಿಳಾ ಠಾಣೆಯ ಬಾಲಕೃಷ್ಣ ವಿರುದ್ಧ ಆರೋಪ ಕೇಳಿ ಬಂದಿರುವುದು. ಕೇಸ್ ಮುಚ್ಚಿ ಹಾಕೋದಕ್ಕೆ 3 ಲಕ್ಷ ಲಂಚ ಪಡೆದ್ರ ಹಾಗಾದ್ರೆ ಇನ್ಸ್ಪೆಕ್ಟರ್. ಲಂಚದ ಜೊತೆಗೆ 50 ಗ್ರಾಂ ಚಿನ್ನಾಭರಣ ಗುಳುಂ ಬಗ್ಗೆ ದೂರು ದಾಖಲಾಗಿದೆ. ಬೆಳ್ತಂಗಡಿ ಮೂಲದ ಮಹಿಳೆಯಿಂದ ಎಸಿಪಿ ಧನ್ಯಾಗೆ ಕಂಪ್ಲೇಂಟ್ ನೀಡಲಾಗಿದೆ. ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟರಿದ್ರೆ ಅಲ್ಲಿ ಕತೆ ಮುಗೀತು. ಒಂದು ಕೇಸ್ ಮುಚ್ಚಿ ಹಾಕೋದಕ್ಕೆ ಲಕ್ಷ ಲಕ್ಷ ಲಂಚವನ್ನ ತೆಗೆದುಕೊಂಡಿದ್ದಾರೆ ಈ ಪೊಲೀಸ್ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಅದು ಕೂಡ ಪದಕ ವಿಜೇತ ಖಾಕಿ ಪದಕ ವಿಜೇತ ಪೊಲೀಸ್ ಇವರ ವಿರುದ್ಧ ಗಂಭೀರವಾದಂಥ ಆರೋಪ ಕೇಳಿ ಬಂದಿದೆ. ಈಗ ಬರೋಬ್ಬರಿ 3 ಲಕ್ಷ ರೂಪಾಯಿ ಲಂಚ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಲಂಚದ ಜೊತೆಗೆ 3 ಲಕ್ಷ ರೂಪಾಯಿ ಲಂಚದ ಜೊತೆಗೆ 50 ಗ್ರಾಂ ಚಿನ್ನಾಭರಣವನ್ನ ಕೂಡ ಇವರು ತೆಗೆದುಕೊಂಡಿದ್ದಾರೆ. ಕೇಸ್ ಮುಚ್ಚಿ ಹಾಕೋದಕ್ಕೆ, ಕೇಸ್ ಕ್ಲೋಸ್ ಮಾಡೋದಕ್ಕೆ. ಅಂದರೆ ದುಡ್ಡು ಕೊಟ್ಬಿಟ್ರೆ ಎಂಥ ಕೇಸ್ ಆದರೂ ಕೂಡ ಕ್ಲೋಸ್ ಮಾಡೋದು ಬರುತ್ತಾ? ಅದಕ್ಕೆಲ್ಲ ಅವಕಾಶ ಇದೆಯಾ? ಒಮ್ಮೆ FIR ಆದರೆ ಆ ಕೇಸ್ ನಡೀತಾನೆ ಇರುತ್ತೆ, ಆದರೆ ಆರಾಮಾಗಿ ಕ್ಲೋಸ್ ಮಾಡಿಬಿಡ್ಬೋದಾ ಅಂತ. 3 ಲಕ್ಷ ಲಂಚ ಇಸ್ಕೊಳ್ಳೋದು, 50 ಗ್ರಾಂ ಚಿನ್ನಾಭರಣ ಇಸ್ಕೊಳ್ಳೋದು, ಅದಾದ ನಂತರ ಕೇಸ್ ಕ್ಲೋಸ್ ಮಾಡೋದು, ಈ ರೀತಿಯಾಗಿ ಏನಾದರೂ ನಡೆದಿದ್ದೇ ಆದರೆ ಈ ಪೊಲೀಸ್ ಏನಿದಾರಲ್ಲ, ಆರೋಪವನ್ನು ಎದುರಿಸ್ತಾ ಇದ್ದಾರೆ, ಇವರನ್ನ ಸುಮ್ಮನೆ ಬಿಡಬಾರ್ದು. ನೋಡಿ, ಕೇಸ್ ಮುಚ್ಚಿ ಹಾಕೋ ಸಲುವಾಗಿ ಲಕ್ಷ ಲಕ್ಷ ಲಂಚ ತೆಗೆದುಕೊಳ್ತಾರೆ ಅಂತ ಅಂದರೆ ಏನರ್ಥ? ಪೊಲೀಸ್ ಇಲಾಖೆಯಲ್ಲಿ ಎಷ್ಟೋ ಜನ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರ್ತಾರೆ, ಆದರೆ ಇಂಥವರಿಂದ, ಈ ಲಂಚ ತೆಗೆದುಕೊಳ್ಳೋರಿಂದ ಇಡೀ ಪೊಲೀಸ್ ಇಲಾಖೆಗೆ ಕಳಂಕ. ಇವರೆಲ್ಲ ಇಡೀ ಪೊಲೀಸ್ ಕುಲವನ್ನೇ ತಲೆ ತಗ್ಗಿಸುವ ರೀತಿಯಲ್ಲಿ ಮಾಡಿಬಿಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸಂತ್ರಸ್ತೆ ಮಾತನಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಕಳೆದ 2024 ಜೂನ್ ತಿಂಗಳಲ್ಲಿ ಉಳ್ಳಾಲದಲ್ಲಿ ಒಂದು ಕಳ್ಳತನದೊಂದು ಪ್ರಕರಣ ಆಯಿತು. ಆ ಪ್ರಕರಣ ನನಗೆ ವಿಷಯ ಗೊತ್ತಾದಿದ್ದು ಮತ್ತೆ ಜೂನ್ 26ನೇ ತಾರೀಕಿಗೆ ರಾತ್ರಿ 9 ಗಂಟೆ ಹೊತ್ತಿಗೆ ನನ್ನ ಮಗ ಮನೆಗೆ ಬರದ ಕಾರಣ ನಾನು ಫೋನ್ ಮಾಡಿದೆ, ವಿಚಾರಿಸಿದೆ. ಮಗನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ವಿಚಾರಿಸಿ ಮತ್ತೆ ಮಗನ ಫ್ರೆಂಡ್ ಒಬ್ಬ ಮಂಗಳೂರಿನವರಿಗೆ ಫೋನ್ ಮಾಡಿದೆ ನಾನು. ಅವ ಹೇಳಿದ, ನಾನು ವಿಚಾರಿಸಿ ಹೇಳ್ತೇನೆ ಆಂಟಿ ಅಂತ ಹೇಳಿ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಫೋನ್ ಮಾಡಿದೆ. ನಾನು ಮದ್ದಡ್ಕದ ಹುಡುಗನಿಗೆ ಫೋನ್ ಮಾಡುವಾಗ ಮಂಗಳೂರು ಕಡೆಗೆ ಪೊಲೀಸ್ ಗಾಡಿಯಲ್ಲಿ ಅವನನ್ನು ಹಿಡ್ಕೊಂಡು ಹೋಗಿದ್ದಾರೆ ಅಂತ ನೋಡಿದ್ರಂತೆ ಯಾರು. ಆಮೇಲೆ ನಾನು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದೆ, ನನ್ನ ಮಗ ಈಗೀಗೆ ಕಾಣ್ತಾ ಇಲ್ಲ. ಆಗ ಮಾಹಿತಿ ಬಂತು, ಉಳ್ಳಾಲದಲ್ಲಿ ಏನೋ ಕಳವಾಗಿದೆ, ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅಮ್ಮ, ನೀವು ನಾಳೆ ಬೆಳಿಗ್ಗೆ ಹೋಗಿ ಅಂತ ಹೇಳಿದರು ಚರಣ್ ರಾಜ್ ಪೊಲೀಸ್ ಬೆಳ್ತಂಗಡಿಯವರು. ನಾನು ಮಾರನೇ ದಿನ ಉಳ್ಳಾಲಕ್ಕೆ ಹೋಗಿದ್ದೆ. ಅಲ್ಲಿ ವಿಚಾರಿಸಿದಾಗ ಚಿನ್ನ ಇದೆ, ನೀವು ಮಧ್ಯಾಹ್ನ ತನಕ ಇರಿ, ನಿಮ್ಮ ಮಗನನ್ನು ಎನ್ಕ್ವೈರಿ ಮಾಡ್ತಾ ಇದ್ದೇವೆ ಅಂತ ಹೇಳಿದರು. ಮಧ್ಯಾಹ್ನ ತನಕ ಇದ್ದೆ. ಸಂಜೆವರೆಗೂ ವಿಚಾರಣೆ ಆಗಲಿಲ್ಲ. ಆಮೇಲೆ ನಾನು ಸರ್ಕಲ್ ಇನ್ಸ್ಪೆಕ್ಟರ್ನ ಬಾಲಕೃಷ್ಣ ಅವರನ್ನು ಭೇಟಿ ಆದೆ ಒಳಗೆ ಹೋಗಿ. ಅವರು ಹೇಳಿದರು, ಇವತ್ತು ಸಂಜೆ ಆಯ್ತಮ್ಮ, ನಾಳೆ ಬಾ, ನಾಳೆ ಮಾತಾಡುವ ಅಂತ ಹೇಳಿದ್ದಾರೆ. ನಾನು 28ನೇ ತಾರೀಕಿಗೆ ಅವರಿಗೆ ಮಾತಾಡಲಿಕ್ಕೆ ಸಿಕ್ಕಿದ್ದೇನೆ. ಅವರು ಹೇಳಿದರು, ಮುಗಿಸುವ, ಚಿನ್ನ ಎಲ್ಲೆಲ್ಲಿದೆ ಅಂತ ಮಕ್ಕಳು ಬಾಯಿ ಬಿಟ್ಟಿದ್ದಾರೆ, ನೀವೊಂದು 3 ಲಕ್ಷ ತಂದು ಕೊಡಿ, ನನಗೆ ರಿಕವರಿ ಅವರಿಗೆ ನಾನು ದುಡ್ಡು ಕೊಟ್ಟು ಚಿನ್ನ ತರ್ತೇನೆ, ಮಕ್ಕಳನ್ನು ಸಂಜೆಗೆ ಬಿಡ್ತೇನೆ ಅಂತ ಹೇಳಿದರು. ನನಗೆ 28ಕ್ಕೆ ದುಡ್ಡು ಒದಗಿಸಲಿಕ್ಕೆ ಆಗಲಿಲ್ಲ. ಅಲ್ಲಿಂದ ಬರುವಾಗ 6 ಗಂಟೆ ಆಯಿತು. 29 ಸಾಧ್ಯ ಆಗಲಿಲ್ಲ, ಅಂದರೆ ಆಲೋಚನೆ ಮಾಡಬೇಕಿತ್ತು 3 ಲಕ್ಷ ದುಡ್ಡು ಕೊಡೋದು ಅಂತ ಹೇಳಿದರೆ. ನಾನು ಮತ್ತೆ ಏನು ಮಾಡಿದೆ, ಅಂದರೆ ಮಕ್ಕಳ ಕೈಯಿಂದ ಅವರು ಫೋನ್ ಮಾಡಿಸ್ತಾನೇ ಇದ್ದರು, ದುಡ್ಡು ತನ್ನಿ ಅಂತ ನನ್ನ ಮಗನ ಕೈಗೆ ಫೋನ್ ಕೊಟ್ಟು ಕೂಡ ಮಾಡಿಸ್ತಾನೇ ಇದ್ದರು. ನಾನು 3 ಲಕ್ಷ ಮಾಡೋದಂದರೆ ಸುಲಭ ಅಲ್ಲಲ್ಲ. ಮತ್ತು ನಾನು 1ನೇ ತಾರೀಕಿಗೆ ಮಗಳು ಮನೆಯಲ್ಲಿದ್ದಳು, ಹೆರಿಗೆಗೆ ಬಂದವಳು. ಅವಳದ್ದು ಚಿನ್ನ ಇಟ್ಟು, ಅಂದರೆ ನಾನು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಹೇಳಿದ್ದೇನೆ,
ನನ್ನಲ್ಲಿ ದುಡ್ಡು ಇಲ್ಲ ಸರ್, ಮಗಳ ಚಿನ್ನ ಇಟ್ಟು ತರಬೇಕು, ಇದು ಆದಿತ್ಯವಾರ ಆಗುವುದೇ ಇಲ್ಲ, ಸೋಮವಾರ ಬೆಳಿಗ್ಗೆ ತರ್ತೇನೆ ಅಂತ ಹೇಳಿದ್ದೆ. ಸೋಮವಾರ ಮನಪುರಂಗೆ ಮಗಳ ಚಿನ್ನ ಇಟ್ಟು ಅದು ಕ್ಯಾಶ್ ಸಿಗಬೇಕಿದ್ರೆ ಅವರು ಕ್ಯಾಶ್ ಕೊಡಲಿಲ್ಲ, ಸ್ಟೇಟ್ ಬ್ಯಾಂಕಿಗೆ ಹಾಕಿದರು. ಸ್ಟೇಟ್ ಬ್ಯಾಂಕಿಂದ ನಾನು ಡ್ರಾ ಮಾಡಿಕೊಂಡು ಸಾಧಾರಣ ಒಂದು 12 ಗಂಟೆಗೆ ಉಳ್ಳಾಲಕ್ಕೆ ಮುಟ್ಟಿದ್ದೇನೆ. ಹೋಗುವಾಗ ಮಗನ ಫ್ರೆಂಡ್ ಒಬ್ಬ ರಾಜಿಕ್ ಮತ್ತು ಲಿಖಿತ್ ಇಬ್ಬರನ್ನು ಕರ್ಕೊಂಡು ಬರಲಿಕ್ಕೆ ನನ್ನ ಮಗ ಕೂಡ ಹೇಳಿದ್ದಾನೆ, ಯಾರನ್ನಾದರೂ ಕರ್ಕೊಂಡು ಬನ್ನಿ ಅಮ್ಮ ಅಂತೇಳಿ. ನಾನು